ದಿನಾಂಕ 16/12/1830ರಿಂದ 18/12/1830 ರಾಯಣ್ಣ ಹಾಗೂ ಅವನ ಗೆಳೆಯರನ್ನು ಚಾರಾಚಾರ ವಿಚಾರಣೆ ಮಾಡಿ ಇವರೆಲ್ಲರೂ ಮಾಡಿರುವ ಕೊಲೆ ಚುಲಿಗೆ ಬೆಂಕಿ ಅನಾಹುತಗಳೆಲ್ಲವೂ ರಾಜದ್ರೋಹದ ಅಪರಾಧಗಳೆಂದು ಪರಿಗಣಿಸಲಾಗಿದೆ. ಆರ್ಡರ್. ರಾಯಣ್ಣನ 6 ಜನ ಸಂಗಡಿಗರಾದ ರುದ್ರ ನಾಯಕ, ಯಲ್ಲಾ ನಾಯಕ, ಅಪ್ಪೋಜಿ, ರಾಣೋಜಿ ಕೊಂಡ ಕೊನೇರಿ, ನೇಮಣ್ಣ ಎಂಬುವರಿಗೆ ಕರಿನೀರು ಶಿಕ್ಷೆ ವಿಧಿಸಿದೆ. ಹಾಗೆಯೇ ರಾಯಣ್ಣನ ಉಳಿದ ಸಹಾಯಕರಾದ ಬಾಲನಾಯಕ, ಬಸವಲಿಂಗಪ್ಪ, ಕರಿಬಚ್ಚಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಕೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ಸಾಹೇಬ್ರ, ನಿಮ್ ತೀರ್ಗ ದೊಡ್ಡ ನಮಸ್ಕಾರ. ಆದ್ರ ನಂದೊಂದ್ ಮನವಿ ಐತಿ. ನಮ್ ಕ್ರಾಂತಿ ಬೆಳಿಲಿಕ್ಕ ನಂದ್ಗಡದ ಮಂದಿ ತನು ಮನ ಧನ ಸಹಾಯ ಮಾಡ್ಯಾರ. ಅದ ಊರಾಗ ಅದ ಮಂದಿ ಮುಂದ ನನ್ನ ಗಲ್ಗೇರಿಸ್ರಿ. ಓಕೆ, ನಿನ್ನ ಆಶೆ ನೆರವೇರುತ್ತೆ. ಕನ್ನಡ ಕಿತ್ತೂರಿ